ಸೊ ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ತುಮಕೂರಿಗೆ. ಸೊ ತುಮಕೂರು ಕಡೆ ರೈಡ್ ಹೋಗೋಣ. ಸೊ ತುಮಕೂರಲ್ಲಿ ಇಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ ಮಂದಾರಗಿರಿ ಹಿಲ್ ಒಂದು ಸ್ಪಾಟ್, ನೆಕ್ಸ್ಟ್ ಅನದರ್ ಸ್ಪಾಟ್ ಬಂದುಬಿಟ್ಟು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನಾನೀಗ ನಮ್ಮಲ್ಲಿಲ್ಲ, ಬ್ಯಾಂಗ್ಳೂರಲ್ಲಿ ನನ್ನ ಫ್ರೆಂಡ್ ಮನೇಲಿದ್ದೀನಿ. ಸೊ ಇಲ್ಲಿಂದ ನಾವು ಹೋಗೋಣ ತುಮಕೂರಿಗೆ. ಸೊ ರೈಡ್ ಅಂತೂ ಸಕಲಾಗಿರುತ್ತೆ, ಬಟ್ ಈಗ ಸೀಸನ್ ಸಮ್ಮರ್ ಬಿಸಿಲಿರುತ್ತೆ, ಇದು ಮಾಡೋಕ್ಕಾಗಲ್ಲ. ಎಕ್ಸ್ಪ್ಲೋರ್ ಮಾಡಬೇಕು ಜಾಗಗಳನ್ನ ಅಂತಂದರೆ ಸಮ್ಮರ್, ವಿಂಟರ್, ರೈನಿ ಸೀಸನ್ ಅಂತ ನೋಡ್ತಾ ಇದ್ದೀವಿ. ಯಾವುದಾದ್ರು ಸೀಸನ್ಗೆ ಜೈ ಅಂತ ಹೋಗ್ತಾ ಇದ್ದೀವಿ. ನಾನು ಹೋಗ್ತೀನಿ, ಮನೆ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ. ಸೊ ಇವಾಗ ರೆಡಿಯೆಲ್ಲ ಆಯಿತು. ಸೊ ತಿಂಡಿಗೆ ಆಚೆ ಹೋಗ್ತಾ ಇದ್ದೀವಿ. ಹೋಗೋಣ. ಇನ್ನೇನ ಬ್ರೋ ಬೈಕು? ಓಕೆ. ತಿಂಡಿಗೆ ಆಚೆ ಮನೇಲಿ ಮಾರ್ನಿಂಗ್ ತಿಂಡಿ ಇವರು ಲೇಟ್ ಅಂತ ಮಾಡೋದು, ಸೊ ಅದಕ್ಕೆ ಆಚೆ ಹೋಗಿ ತಿಂಡಿ ಮಾಡಿಕೊಂಡು ಹೋಗೋಣ. ಓಕೆ, ತಿಂಡಿ ತಿನ್ನೋಕ್ಕೆ ಬಂದ್ವಿ ಪೂರ್ಣೇಶ್ವರಿ ವೆಜ್ ರೆಸ್ಟೋರೆಂಟ್ಗೆ. ಇಲ್ಲಿಂದ ತಿಂಡಿ ಮಾಡಿಕೊಂಡು ನಾವು ನಮ್ಮ ಡೆಸ್ಟಿನಿಗೆ ಹೊರಡೋಣ. ಬನ್ನಿ, ಹುಡುಗರೆಲ್ಲ ಇಲ್ಲೇ ಇದ್ದಾರೆ. ಸೊ ಇವ್ರ ಮನೇಲೆ ನಾನು ಇದ್ದಿದ್ದು ಆ್ಯಕ್ಚುಲಿ. ಸೊ ಇಲ್ಲಿ ತಿಂಡಿ ಮಾಡಿಕೊಂಡು ಹೊರಡೋಣ ಬನ್ನಿ. ಸೊ ಶಾವಿಗೆ ಉಪ್ಪಿಟ್ಟು ಹೇಳಿದೆ, ಹೋಟೆಲ್ ಬಂದುಬಿಟ್ಟು ಶಾವಿಗೆ ಉಪ್ಪಿಟ್ಟಿಲ್ಲ, ಇನ್ನು ರೆಡಿ ಆಗೋದು ಲೇಟ್ ಆಗುತ್ತೆ ಅಂದರು. ಸೊ ಅದಕ್ಕೆ ಬಾತ್ ಆರ್ಡರ್ ಮಾಡಿದೆ. ನಮ್ಮ ಹುಡುಗರು ದಿನ ಬಂದಿಲ್ಲ, ಅವನೇ ನಿಂತಿದ್ದೇನೆ, ವೆಯ್ಟ್ ಮಾಡ್ತಾ ಇದ್ದಾನೆ. ಯಾವ ಥರ ಹುಡುಗಿ ಬೇಕಾ? ನಮ್ಮ ಹುಡುಗಿ ಬೇಡಾಗೋರು ಹುಡುಗಿ ಯಾವುದಾದ್ರೆ ಪ್ರೊಫೈಲ್ ತೋರಿಸು, ಹಂಗೆ ಮ್ಯಾಚ್ ಆಗೋ ಥರ. ಟಿಪಿಕಲ್ ಈಸ್ ಹಿಯರ್. ಕರೆಕ್ಟ್ ಕಣ, ಆ ಥರ ಕರೆಕ್ಟಾಗಿದೆ ಅಲ್ಲ? ನಾನೆಲ್ಲಿ ಅವಳಲ್ಲಿ ಪರ್ಫೆಕ್ಟ್ ಮ್ಯಾಚ್, ಸೇಮ್ ಕಲರ್. ನಾನು ಆಯ್ತಲ್ಲ, ಇನ್ನೇನು ನೆಕ್ಸ್ಟ್ ಮಂತ್ ಮದುವೆ ಎಲ್ಲ ಬಂದುಬಿಡಿ. ಒಳ್ಳೆ ಊಟ ಮಾಡ್ಕೊಡೋಕ್ಕೆ ಬೆಂಗಳೂರು ಪ್ಯಾಲೇಸಲ್ಲಿ ಟಿಪಿ ಕೀರ್ತಿ ವೆಡ್ಸ್ ಗೌರವ್ ಅಂತ ಬಂದುಬಿಡಿ. ನೋಡಿ, ಇದೇ ಸಾಂಗ್ ಹೇಳ್ತಾ ಇರೋದು. ಈ ಥರ ಸಾಂಗ್ ಕೇಳ್ಕೊಂಡು ಹೈವೇಲಿ ಹೋಗ್ತಾ ಇರ್ತೀವಲ್ಲ, ಆಗೋ ಫೀಲು ನಿಮ್ಗೆ ಏನೇ ಟೆನ್ಷನ್, ಏನೇ ಫ್ರಸ್ಟ್ರೇಷನ್ಸ್ ಇದ್ರೂ ಎಲ್ಲ ಮರ್ತೋಗುತ್ತೆ. ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡ್ಕೊಂಡ್ಬನ್ನಿ. ಲೈಫಲ್ಲಿ ಏನಾದರೂ ಬೇಜಾರಾಯ್ತಾ, ಮನೆಯಲ್ಲ ಕೂತ್ಕೊಂಡಿರ್ತೀರ, ಟೆನ್ಷನ್ಸ್ ಇರುತ್ತೆ, ಎಲ್ಲರೂ ಹೋಗಿ ವೆಹಿಕಲ್ಸ್ ಎಲ್ಲ ತೊಗೊಂಡು ಆರಾಮಾಗಿ ಪೀಸಾಗಿ ಬನ್ನಿ. ಸೊ ಇಲ್ಲಿ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು ಕಾರ್ಗೆ 40 ರೂಪೀಸ್ ಇರುತ್ತೆ. ಸರ್ ಬೈಕಿಗೆ ಎಷ್ಟು ಟಿಕೆಟ್ ಇಲ್ಲಿ? ಬೈಕಿಗೆ 10 ರೂಪಾಯಿ. ಬೈಕಿಗೆ 10 ರೂಪಾಯಿನಾ? ರುಪೀಸ್ ಬೈಕಿಗೆ, ಕಾರ್ಗೆ 40 ರೂಪೀಸ್ ಇರುತ್ತೆ. ಸೊ ಫೈನಲಿ ಮಂದಾರಗಿರಿ ಬೆಟ್ಟಕ್ಕೆ ಬಂದ್ವಿ. ಅಲ್ಲಿ ನೋಡ್ತಾ ಇರ್ಬೋದು ನೀವು ಫ್ರಂಟ್ ಯಾವ ರೀತಿ ಇದೆ ಸ್ಟೆಪ್ಸ್ ಅಂತ. ಇಲ್ಲಿ ಟೋಟಲ್ ಆಗಿ 435 ಸ್ಟೆಪ್ಸ್ ಇದೆ. ಆಲ್ಮೋಸ್ಟ್ ಸ್ಟೆಪ್ಸ್ ಎಲ್ಲ ಅಷ್ಟೊಂದು ಹಾರ್ಡಾಗಿ ಕೂಡ ಇಲ್ಲ, ಈಸಿ ಇದೆ, ಆರಾಮಾಗಿ ಹತ್ಬೋದು. ನೋಡಿ ಇಲ್ಲಿ ನೀವೇ ನೋಡ್ತಾ ಇರ್ಬೋದು. ಸೊ ಅಷ್ಟೇನು ಈಸಿ ಇಲ್ಲ, ಬಂಡೆನ ಕೊರೆದು ಸ್ಟೆಪ್ಸ್ ಮಾಡಿದ್ದಾರೆ. ಬಟ್ ವ್ಯೂ ಅಂತೂ ಅಲ್ಟಿಮೇಟ್ ಆಗಿದೆ ಸುತ್ತ. ಇನ್ನೂ ಟಾಪಲ್ಲಿ ಹೋದರೆ ಚೆನ್ನಾಗಿ ಕಾಣುತ್ತೆ. ಬನ್ನಿ ಇನ್ನೂ ಮೇಲೆ ಹೋಗೋಣ. ಹಾಗೆ ಅರ್ಧ ಸ್ಟೆಪ್ಸ್ ಹತ್ತಿದೆ, ಸುಸ್ತಾಗೋಯ್ತು. ಇನ್ನೂ ಅರ್ಧ ಇದೆ. ಅವನೇನ ಕಡ್ಡಿ ಥರ ಇದ್ದಾನೆ, ಹತ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಹತ್ಬೇಕಲ್ಲ ಹೇಳಿ, ಹತ್ತಾಡ ಬನ್ನಿ. ಲೈಫಲ್ಲಿ ರಿಸ್ಕ್ ತೊಗೋಬೇಕು, ಇಲ್ಲಾಂದರೆ ಯಾವುದೂ ವರ್ಕೌಟ್ ಆಗೋಲ್ಲ ಅಲ್ಲ. ಆ್ಯಕ್ಚುಲಿ ಇಲ್ಲಿ ವೈಟ್ ಪೇಂಟ್ ಮಾಡಿದ್ದಾರೆ ಮೆಟ್ಲಿಗೆ. ಏನಕ್ಕೆ ಗೊತ್ತಾ? ಬಿಸಿಲು ಹತ್ಬೇಕಾದ್ರೆ ಕಾಲು ನಿಮಗೆ ಸುಡಬಾರ್ದು ಅಂತ. ನೀವು ನಾರ್ಮಲಾಗೆ ಚಪ್ಪಲಿ ಬೆಚ್ಚಿಬಿಟ್ಟು ಆ ಬಂಡೆಕಾಲ ಮೇಲೆ ಹತ್ತಿ ಸುಡುತ್ತೆ ಕಾಲು. ವೈಟ್ ಪೇಂಟ್ ಮೇಲೆ ಹತ್ತಿ ಸುಡಲ್ಲ, ಯಾಕಂದರೆ ವೈಟು ಬಿಸಿಲನ್ನ ಆಗಲಿ ಬಿಸಿನಾಗಲಿ ರೆಸಿಸ್ಟ್ ಮಾಡುತ್ತೆ. ಸೊ ಎಂಟ್ರಿಲಿ 10 ರೂಪಾಯಿ ಅಂತೆ ಟಿಕೆಟು. ಬಟ್ ಕೆಲವೊಂದು ಸಲ ಇರುತ್ತೆ, ಕೆಲವೊಂದು ಸಲ ಇರೋಲ್ಲ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಚಪ್ಪಲಿನ ಅಲ್ಲಿ ಬಿಟ್ಟು ನೀವು ಒಳಗಡೆ ಹೋಗ್ಬೇಕಾಗತ್ತೆ. ಈಗ ಅನ್ನಿಸ್ತಾ ಇದೆ ಬೆಟ್ಟ ಅದು ಈಸಿ ಅಂತೀವಿ, ಬಟ್ ಅಷ್ಟು ಈಸಿ ಅಲ್ಲ, ತುಂಬ ಟಫ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಅದೇನು ನೋಡ್ತಾ ಇದ್ರೆ ನೀವು ಮರ, ಅದು ನಿಜವಾದ್ದಲ್ಲ, ಪ್ಲ್ಯಾಸ್ಟಿಕ್ ಕಂಪ್ಲೀಟ್ ಒಂದು ಮಾಡೆಲ್ ಥರ ಮಾಡಿದ್ದಾರೆ. ಸೊ ಅಲ್ಲಿ ನೋಡ್ತಾ ಸುತ್ತ ಬುದ್ಧ ಇದೆ, ಇಲ್ಲಿ ಗೊಮ್ಮಟೇಶ್ವರ. ಪ್ಲೇಸ್ ಅಂತೂ ಆಸಮ್ ಆಗಿದೆ ಮಾತ್ರ. ಫಸ್ಟು ಈ ಬೆಟ್ಟನ ಬಸದಿ ಬೆಟ್ಟ ಅಂತ ಕರೀತಿದ್ರು, ಈಗ ಮಂದಾಗಿರಿ ಬೆಟ್ಟ ಅಂತ ಹೆಸರು ಚೇಂಜ್ ಆಗಿದೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ದೇವ್ರ ಕೈ ಮುಗಿತಾ ಇದ್ದಾರೆ. ಇದನ್ನು ಫಸ್ಟು ಜೈನ್ ಅವರು ಆಳ್ತಾ ಇದ್ರಂತ ಹೇಳ್ತಾರೆ. ಬಟ್ ತುಂಬ ಚೆನ್ನಾಗಿದೆ. ತುಮಕೂರಲ್ಲಿದೆ ಈ ಪ್ಲೇಸು. ಏನಾದ್ರು ಇಲ್ಲಿಗೆ ಬಂದರೆ ನೀವು ಇದನ್ನು ವಿಸಿಟ್ ಮಾಡಿಕೊಂಡು ಸಿದ್ಧಗಂಗಾ ಮಠನ ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ.
ಸೊ ಈ ಕಡೆ ಟೆಂಪಲ್ ಇರ್ಬೋದು, ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಆ ಗುಡಿ ನೋಡಿಕೊಂಡು ಸೀದಾ ನೀವು ನೆಕ್ಸ್ಟ್ ಬಂದರೆ ನಿಮಗೆ ಸಿಗೋದು ಕ್ಷೇತ್ರಫಲ ಅಂತ ಒಂದು ದೇವರು ನೋಡ್ತಾ ಇರ್ಬೋದು. ಇದೇ ದೇವರು. ಸೊ ಇದು ಬಂದು ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಇದೆ ಗುಡಿ. ಸೊ ಭಗವಾನ್ ಶ್ರೀ ಪರಶುನಾಥ ಸ್ವಾಮಿ ಇಲ್ಲಿರೋದು ನೋಡ್ತಾ ಇರ್ಬೋದು. ತುಂಬ ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ ಟೆಂಪಲ್ನ. ನೋಡಿ, ಎಲ್ಲಿ ನೋಡಿದ್ರು ನಿಮಗೆ ಬುದ್ಧನ ಸ್ಟ್ಯಾಚು ಇದ್ದೇ ಇರುತ್ತೆ ಎಲ್ಲ ಗುಡಿಗಳಲ್ಲೂ. ಇದು ಕಾಮನ್. ಮಂದಾರಗಿರಿ ಹೆಸರು ಹೇಗೆ ಬಂತು ಬೆಟ್ಟಕ್ಕೆ? ಇದಕ್ಕೆ ಮಂದಾರಗಿರಿ ಅಂತ ಹೇಳಿ, ಗಿರಿ ಅಂದರೆ ಪರ್ವತ, ಮಂದಾರ ಅಂತಂದರೆ ಒಂದು ದೇವಾಲಯದ ಹೆಸರು. ದೇವಾಲಯದ ಹೆಸರು ಮಂದಾರ ಅಂತೇಳಿ ಒಂದು ಪರ್ವತವನ್ನು ಆಗ ಮಂದಾರ ರಾಜ ಅಂತ ಮಾಡ್ತಾ ಇದ್ದಂತೆ. ಮಂದಾರ ರಾಜ, ಅವನ ಹೆಸರನ್ನು ಮಂದಾರ, ಇದು ಗಿರಿ ಅಂತ ಆಯಿತು. ಗಿರಿ ಅಂದರೆ ಪರ್ವತ ರಾಜ. ಹಾಗಾಗಿ ಮಂದಾರಗಿರಿ, ನಾಟ್ ಮಂದಾರಗಿರಿ, ಮಂದರಗಿರಿ ಅಂತ ಹೇಳಿ. ಮಂದರಗಿರಿ ಮುಂಚೆಯಿಂದ ಇದೇ ಹೆಸರು ಆಯ್ತಾ ಬೇರೆ? ಇಲ್ಲ, ಬಸ್ತಿ ಬೆಟ್ಟ ಅಂತ ಇತ್ತು. ಬಸ್ತಿ ಬೆಟ್ಟ ಬಸ್ತಿ ಬೆಟ್ಟ ಅಂತ ತುಂಬ ಪುರಾತನದ ಹೆಸರು. ಇದಕ್ಕೆ ಬಸ್ತಿ ಬೆಟ್ಟ ಅಂತ. ಎಷ್ಟು ವರ್ಷಗಳಿಂದ ಇದೆ ಹೆಸರು? ಇದು 1992 ವರ್ಷ ಆಗಿದೆ. 1992 ವರ್ಷ ಆಗಿದೆ. ಅದೇ 3 ಎಕರೆ ಬರೋದು. ಮತ್ತು ಇದನ್ನು 2020ನಲ್ಲಿ ರಿನಿವೇಷನ್ ಮಾಡಿದ್ರು. ನಮ್ಮ ಯುಗಳ ಮನೆಗಳು ಅಂತ ಹೇಳಿ ಅಮೋಘ ಕೀರ್ತಿ, ಅಮರ ಕೀರ್ತಿ ಅಂತೇಳಿ ಅವರು ಬಂದು ಇಲ್ಲಿ 2 ವರ್ಷ ಚಾತುರ್ಮಾಸದಲ್ಲಿ ಇತ್ತು. ಅವರು ಬರಲಾಗಿ ಈ ಒಂದು ದೇವಸ್ಥಾನವನ್ನು ತುಂಬ ಇಂಪ್ರೂವ್ಮೆಂಟ್ಸ್ ಮಾಡಿದರು. ಮತ್ತು ಅಲ್ಲಿ ಸಮೋಸಗಳ ಅಂತೇಳಿ ಹೊಸದಾಗಿ ಸಮೋಸಗಳ ಅಂತ ಮಾಡಿದ್ದಾರೆ. ಸಮೂಹ ಅಂದರೆ ಎಲ್ಲ 4 ತೀರ್ಥಂಕರಿದ್ದಾರೆ. ಅಂದರೆ ಒಬ್ಬರೇ ಮಹಾವೀರ ತೀರ್ಥಂಕರೇ 4 ಕಡೆಯೂ ತೀರ್ಥಂಕರಿಗಳು. ಕೆಳಭಾಗದಲ್ಲಿ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಮನುಷ್ಯರು ಇರ್ತಕ್ಕಂಥದ್ದು ಒಂದು ಸಮೂಹ. ಅದು ಇದಿದೆ. ಅದು ಏನಕ್ಕೆ, ಯಾವ ರೀತಿ ಯಾವ ಕಾನ್ಸೆಪ್ಟ್ ರೆಡಿ ಇರೋದು? ನಮ್ಮಲ್ಲಿ ಪಿಂಚವನ್ನು ಇಟ್ಕೊಳ್ತಾರೆ. ಪಿಂಚ ಅಂತ ಹೇಳಿ ಆಶೀರ್ವಾದ ಮಾಡಲಿಕ್ಕೆ ನವಿಲುಗರಿಯಿಂದ ಆ ದಂಡನ್ನು ಸಮೂಹ ಮಾಡಿಬಿಟ್ಟು ಅದರಲ್ಲಿ ಆಶೀರ್ವಾದ ಮಾಡ್ತಕ್ಕಂಥದ್ದು. ಅದು ಮೇನ್ ನಮ್ಮಲ್ಲಿ ತೋರಿಸ್ತೀವಿ ನೋಡಿ, ಅಲ್ಲಿ ಫೋಟೋದಲ್ಲಿದೆ. ಅದು ಸಮೂಹ, ನವಿಲುಗರಿದು ಸಮೂಹ. ಅದರಲ್ಲಿ ಆಶೀರ್ವಾದ ಮಾಡೋದು ತುಂಬ ಶ್ರೇಯಸ್ಸು ಅಂತ ಹೇಳಿ ಅದು ನಮ್ಮ ಮನೆಗಳಲ್ಲೂ ಸಹ ನವಿಲುಗರಿ ಪಿಂಚನ್ನು ಇಟ್ಕೊಂಡೇ ಇರ್ತಾರೆ. ಆದರೆ ಆ ಕಾಲದಲ್ಲೇ ಒಂದು ದೇವಾಲಯವನ್ನು ಮಾಡಿರ್ತಕ್ಕಂಥದ್ದು. ಒಂದು ಹಡಿ ಚಂದ್ರಮೂರ್ತಿ ತೀರ್ಥಂಕರರು, ಅದು ಹೊಸದಾಗಿರ್ತಕ್ಕಂಥದ್ದು. ಅದರ ಪಕ್ಕದಲ್ಲಿ ಇದು ಏನು ಹೇಳಿದ್ರು, ಬೆಂಚಿ ದೇವಸ್ಥಾನ ಅದಕ್ಕೆ ಹೊಸದಾಗಿತ್ತು. ಮತ್ತು 2006 ಇಲ್ಲಿ ಪ್ರಮುಖ ಸಾಗರ ಅಂತ ಹೇಳಿ ನಮ್ಮ ಮನೆಗಳು ಬಂದಿದ್ರು. ಅವರಿಂದ ಮಾನಸ್ತಂಭ ಪ್ರತಿಷ್ಠಾಪನೆ ಆಯಿತು. ಹಾಗಾಗಿ ಒಂದು ಎಲ್ಲ ಸೇರಿಕೊಂಡು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಮತ್ತು ಅನ್ನದಾನದ ಒಂದು ಪ್ರಪೋಸಲ್ ಇದೆ, ಕಮಿಟಿಗೆ ಬಿಟ್ಟಿದ್ದು. ನಾವಂತೂ ಫೋರ್ಸ್ ಮಾಡ್ತಾ ಇದ್ದೀವಿ ಮಾಡಿದ್ರೆ, ಯಾಕಂದರೆ ಒಳ್ಳೆಯದು ಅಂತ ಹೇಳಿ. ಸುಮ್ಮನೆ ಇಲ್ಲಿಗೆ ಫಂಡ್ ಎಲ್ಲ ನಿಮಗೆ ಯಾವ ಮುಖಾಂತರ ಬರುತ್ತೆ? ಫಂಡ್ ಅಂದರೆ ನಾವು ಮುಂಚೆ ಎಲ್ಲ ಫ್ರೀ ಇತ್ತು, ಈಗ 10 ರೂಪಾಯಿ ಟಿಕೆಟ್ ಮಾಡಿದ್ವಿ, ಎಂಟ್ರೆನ್ಸ್ ಫೀಸ್ ಅಂತ. ಇನ್ನು ಅದು ಓಪನ್ ಆಗಿಲ್ಲ ಅನ್ಸುತ್ತೆ. ಬಿಫೋರ್ ಲಾಸ್ಟ್ ಇಯರಿಂದ 10 ರೂಪೀಸ್ ಮಾಡ್ತಾರೆ. ಮತ್ತು ಕಾರ್ ಪಾರ್ಕಿಂಗು, ಸೊ ಅದೆಲ್ಲ ಮೇಂಟೈನ್ ಮಾಡಿ ಸೆಕ್ಯೂರಿಟಿಗಳಿಗೆ, ಪುರೋಹಿತರುಗಳಿಗೆ, ಮತ್ತು ಇತರೆ ಖರ್ಚು, ದೀಪದ ಖರ್ಚು, ಈ ಥರ ಎಲ್ಲ ಖರ್ಚನ್ನು ಮಾಡಿ ಬಾಕಿ ಹೊಡೆದಿದ್ದ ಹಣ. ಮತ್ತು ಈ ಕಡೆ ಇಂಪ್ರೂವ್ಮೆಂಟ್ಸ್, ಅಲ್ಲಿ ಒಂದು ಟ್ಯಾಬ್ಲೆಟ್ಸು ಅದು ಇದೆಲ್ಲ ಹೈಟೆಕಾಗಿ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಯಾವ ಸಮಯಕ್ಕೆ ಜನಗಳು ಜಾಸ್ತಿ ಬರ್ಬೋದು? ವೀಕೆಂಡ್ಸ್ ಎಲ್ಲ ವೀಕೆಂಡ್ಸ್ ಇರ್ತಾರೆ. ಹೌದು, ಸಾಟರ್ಡೆ ಸಂಡೇಸ್, ಮತ್ತು ಗೌರ್ಮೆಂಟ್ ಹಾಲಿಡೇಸು, ಫೆಸ್ಟಿವಲ್ಸು. ಇದರ ಟೈಮಿಂಗ್ಸು ಏನು? 6 to 6 ಮಾರ್ನಿಂಗ್ 6 to ಈವ್ನಿಂಗ್ 6. ಸೊ ಆ್ಯಕ್ಚುಯಲ್ ಮೇನ್ ಎಂಟ್ರೆನ್ಸ್ ಬಂದುಬಿಟ್ಟು ಇಲ್ಲಿಂದನೇ ಬರೋದು. ಹಿಂಗಲ್ಲಿ ಏನು ಕಾಣ್ತಾ ಇದೆಯೋ ಅದು ಫುಲ್ಲು ಪಾರ್ಕಿಂಗ್ ಇರುತ್ತೆ. ಅಲ್ಲಿ ನಿಮಗೆ ಶೌಚಾಲಯ ಕೂಡ ಈಗ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಇನ್ನು ರೆಡಿ ಆಗಿಲ್ಲ. ಆಲ್ಮೋಸ್ಟ್ ಇನ್ನೊಂದು 6 to 7 ಮಂತ್ಸಲ್ಲಿ ರೆಡಿ ಆಗುತ್ತೆ ಅಂತ ಪೂಜಾರಿ ಹೇಳಿದ್ದಾರೆ. ನೋಡ್ತಾ ಇರ್ಬೋದು ಏನು ಸಕ್ಕತ್ತಾಗಿದೆ ಪ್ಲೇಸಲ್ಲಿ. ಅಲ್ಲಿ ಪಾರ್ಕಿಂಗ್ ಸ್ಪಾಟ್ ಇದೆ ನಿಮಗೆ. ಆ್ಯಕ್ಚುಲಿ ಅದು ಬಂದು ಇನ್ನೊಂದು ರೂಟ್ ಇದೆ, ಆ ಕಡೆಯಿಂದ ಬಂದರೆ ಇಲ್ಲಿ ವೆಹಿಕಲ್ಸ್ ಪಾರ್ಕಿಂಗ್. ನಾನು ಬಂದಿದ್ದು ಬೇರೆ ರೂಟಿಂದ, ಸೊ ಅಲ್ಲಿ ಅಷ್ಟು ಪಾರ್ಕಿಂಗ್ ಇಲ್ಲ. ಸೊ ಇಲ್ಲಿಂದ
ಇಲ್ಲಿಂದ ನಿಮಗೆ ರೋಡ್ ಇದೆ, ಸೀದಾ ಬಂದರೆ ಪಾರ್ಕಿಂಗ್ ಸಿಗುತ್ತೆ. ಆಲ್ಮೋಸ್ಟ್ ಪ್ಲೇಸ್ ಅಂತೂ ಬೊಂಬಾಟಾಗಿದೆ. ಬಟ್ ಒಂದು ಹೇಳ್ತೀನಿ, ಈ ಪ್ಲೇಸನ್ನು ದಯವಿಟ್ಟು ಯಾರು ನಿಮ್ಮ ಪ್ರೈವೇಟ್ ಪ್ಲೇಸ್ ಅಂತ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ದೇವಸ್ಥಾನಕ್ಕೆ ಬಂದಾಗ ಹೇಗಿರಬೇಕೋ ಹಾಗಿರಿ ದಯವಿಟ್ಟು. ಯಾಕಂದರೆ ನನಗೆ ವಿಷಯ ಬಂತು, ಇಲ್ಲಿ ಬಂದು ಇದನ್ನು ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಥರ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಸೊ ಆ ಥರ ದಯವಿಟ್ಟು ಹೋಗ್ಬಿಡಿ. ದೇವಸ್ಥಾನ ತುಂಬ ಪ್ರಸಿದ್ಧವಾದ ಜಾಗ. ದಯವಿಟ್ಟು ಇಲ್ಲಿರೋಂಥ ಡಿಸಿಪ್ಲಿನ್, ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ನಿಮಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ದೂರದಲ್ಲಿ ನವಿಲು ಆಕಾರದಲ್ಲಿರುವಂಥ ಒಂದು ಬ್ಲಾಕ್, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅದರ ವಿಶೇಷತೆ ಏನಂತ ನಿಮಗೆ ಪುರೋಹಿತರು ಹೇಳಿದ್ರಲ್ಲ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಬನ್ನಿ. ಸೊ ನೀವು ಆಲ್ಮೋಸ್ಟು ಇನ್ಸ್ಟಾದಲ್ಲೆಲ್ಲ ನೋಡಿರ್ತೀರ, ಒಂದು ಪ್ಲೇಸು ಫುಲ್ ನವಿಲುಗುರಿ ಬ್ಲಾಕ್ ಟೈಪಲ್ಲಿರುತ್ತೆ. ಸೊ ಆ ಪ್ಲೇಸ್ ಯಾವುದೂ ಅಲ್ಲ, ಮಂದಾರಗಿರಿ ಬೆಟ್ಟ ಅಂತ ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ. ಸೊ ಪ್ಲೇಸ್ ಅಂತೂ ಅದ್ಭುತವಾಗಿದೆ. ಸೊ ಸ್ವಲ್ಪ ಬಿಸಿಲಿದೆ. ಈವ್ನಿಂಗ್ ಒಂದು 6 ಓಪನ್ ಇರುತ್ತೆ. ಆಲ್ಮೋಸ್ಟ್ ನಿಮಗೆ ಮಾರ್ನಿಂಗ್ 6 to ಈವ್ನಿಂಗ್ 6 ಇರುತ್ತೆ. ನೀವು ಯಾವಾಗ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಆ ಟೈಮಿಂಗ್ಸಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು, ಬಂದು ವಿಸಿಟ್ ಮಾಡಿ. ಸೊ ಇಲ್ಲಿ ಫೋಟೋಗ್ರಫಿ ಒಳಗಡೆ ಪ್ರೊಹಿಬಿಟೆಡ್ ಇದೆ, ಫೋಟೋಗ್ರಫಿ ಮಾಡೋಂಗಿಲ್ಲ ಒಳಗಡೆ. ಇಫ್ ಇನ್ ಕೇಸ್ ಬಿಟ್ಟರೆ ನಾನು ವಿಡಿಯೋ ಮಾಡ್ತೀನಿ, ಇಲ್ಲ ಅಂತಂದರೆ ನಿಮಗೆ ಔಟರ್ ಮೋಸ್ಟ್ ತೋರಿಸ್ತೀನಿ, ಜಸ್ಟ್ ನೋಡ್ಕೊಂಡು ಹೋಗೋಣ ಅಷ್ಟೇ. ಆಲ್ಮೋಸ್ಟ್ ಈ ಟೆಂಪಲ್ನ 18 ಮಂತ್ಸಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ 18 ಮಂತ್ಸ್ ಮೀನ್ಸ್ 1.5 ವರ್ಷದಲ್ಲಿ ಈ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದು ಬಂದು 81 ಫೀಟ್ ಇದೆ ಹೈಟ್ ಬಂದು. ಸೊ 2400 ಸ್ಕ್ವೇರ್ ಫೀಟಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಇದು. ಮತ್ತು ಇಲ್ಲಿ ACC ಸಿಮೆಂಟ್ ಮತ್ತು ಮೆಟಲ್ ಸ್ಟೀಲ್ಸ್ನೆಲ್ಲ ಹಾಕಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಈಗ ಒಂದು ನಿಯರ್ ಟು 5 to 6 ಇಯರ್ಸ್ ಆಗಿರ್ಬೋದು ಇದನ್ನು ಕನ್ಸ್ಟ್ರಕ್ಟ್ ಮಾಡಿ. ಸೊ ಆಲ್ಮೋಸ್ಟ್ ಏನು ಹೈಟ್ ನೋಡ್ತಾ ಇದ್ದೀರಾ 81 ಅಡಿ ಇದೆ ಆಲ್ಮೋಸ್ಟ್. ಸೊ 2400 ಸ್ಕ್ವೇರ್ ಫೀಟ್ ಜಾಗನ ಇಟ್ಕೊಂಡಿದೆ ಇದನ್ನು ಮಾಡೋಕ್ಕೆ. ನಲ್ಲಿ ಸಿದ್ಧಗಂಗಾ ಮಠಕ್ಕೆ ಬಂದ್ವಿ. ನಾವು ನೋಡ್ತಾ ಇರ್ಬೋದು ಎಂಟ್ರಿ ಆಗ್ತಾ ಇದೀವಿ ಒಳಗಡೆ. ನಲ್ಲಿ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ ತುಮಕೂರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಎಂಟ್ರಿ ಆಗ್ತಾ ಇದ್ದೀವಿ ಈಗ. ಇವತ್ತು ಜನ ಕಡಿಮೆ ಇದ್ದಾರೆ, ಯಾಕಂದರೆ ಇವತ್ತು ಸೋಮವಾರ. ವೀಕೆಂಡ್ಸಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಬಟ್ ಇವತ್ತು ಕಡಿಮೆ ಇದ್ದಾರೆ ನೋಡಿ. ಇಲ್ಲಿ ಹೋಗ್ತಾ ನಮ್ಮ ತುಮಕೂರಲ್ಲಿರುವಂಥ ಸಿದ್ಧಗಂಗಾ ಮಠ ಕಂಪ್ಲೀಟ್ ಇದೇನಿದೆ ಇದೆಲ್ಲ ಆಲ್ಮೋಸ್ಟು ನಿಮಗೆ ಈವ್ನಿಂಗು ಇಲ್ಲೆಲ್ಲ ಫುಲ್ಲು ಮಕ್ಕಳಿರ್ತಾರೆ. ಸಿದ್ಧಗಂಗಾ ಮಠಕ್ಕೆ ಸೇರುವಂಥ ಮಕ್ಕಳು ಇಲ್ಲೆಲ್ಲ ಫುಲ್ಲು ಪ್ರೇಯರ್ ಮಾಡ್ತಾರೆ. ಮುಂಚೆ ಏನು ಮಾಡ್ತಿದ್ರು ಅಂದರೆ, ಆ ಸ್ವಾಮೀಜಿಗಿರುವಂಥ ಬೆಲೆ ಹೇಗಿತ್ತು ಅಂತಂದರೆ, ಅವರು ಒಬ್ಬರು ಇದಿಷ್ಟು 100 ಜನ ಮಕ್ಕಳಿರ್ತಾರೆ, ಅವರೊಬ್ಬರು ಬಂದಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ಸಾಕು, ಎಲ್ಲ ಸೈಲೆಂಟಾಗಿ ಅವ್ರು ಹೇಳಿದ ಮಾತನ್ನ ಕೇಳ್ತಾಯಿದ್ರು. ಅವ್ರು ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡ್ತಿದ್ರು. ಸೊ ತುಂಬ ಪ್ರಸಿದ್ಧವಾದ ಜಾಗ. ಬಟ್ ತುಂಬ ಇಲ್ಲಿ ನಾವು ಮುಂದೆ ಏನಾದ್ರು ವಿದ್ಯಾಭ್ಯಾಸಕ್ಕೆ ಬೇರೆ ದೇಶಕ್ಕೆ ಹೋದರೆ, ಇಲ್ಲಿ ನಾವು ಏನಾದ್ರು ಬಂದರೆ, ನಾವು ಇಲ್ಲಿ ಕಲಿಯೋವಂಥ ಶಿಸ್ತಾಗಲಿ, ಡಿಸಿಪ್ಲಿನ್ ಆಗಲಿ, ಏನೇ ಆಗಲಿ ಬೇರೆ ಯಾವ ಗೌರ್ಮೆಂಟ್ ಕಾಲೇಜ್ ಆಗಲಿ, ಸ್ಕೂಲ್ಸ್ ಆಗಲಿ ಯಾವುದು ಕಲಿಸಲ್ಲ. ಇಲ್ಲಿ ತುಂಬ ನೀಟಾಗಿ ನೋಡ್ಕೋತಾರೆ ಮತ್ತು ಎಲ್ಲ ಥರನೂ ಹೇಳ್ಕೊಡ್ತಾರೆ. ಕಷ್ಟ ಆಗಲಿ, ಸುಖ ಆಗಲಿ ಎಲ್ಲನೂ ತಿಳಿಸಿ ಕೊಡ್ತಾರೆ. ಹಾಗೆ ಎಂಟ್ರಿ ಆಗ್ತಾಯಿದ್ದೀವಿ ಒಳಗಡೆ. ವೀಡಿಯೋ ಮಾಡ್ಬೋದಾ ಅಂತ ಇಲ್ಲೊಬ್ಬರು ವಾಚ್ಮ್ಯಾನ್ನ ಕೇಳಿದೆ. ಅವ್ರು ಏನಂತ ಹೇಳಿದ್ರೆ, ಕಾಣದಿರಂಗೆ ವೀಡಿಯೋ ಮಾಡ್ಕೊಳ್ಳಿ, ಯಾಕಂದರೆ CC ಕ್ಯಾಮ್ರಾಗಳಿದೆ ಅಂತ. ನೋಡೋಣ ಹೇಗೆ ಅಂತ. ಎಂಟ್ರಿ ಆಗ್ತಾಯಿದ್ದೀವಿ ಒಳಗೆ, ಬನ್ನಿ ಹೋಗೋಣ. ಇದು ಧ್ಯಾನ ಮಂದಿರ ಒಳಗಡೆ. ಈ ಕಡೆ ಇಲ್ಲಿ ಕಾಣ್ತಾ ಇರೋದು ನಿಮಗೆ. ಆಲ್ಮೋಸ್ಟ್ ಸ್ಕೂಲ್ ಟ್ರಿಪ್ಸ್ ಆಗಿರ್ಬೋದು, ಕಾಲೇಜ್ ಟ್ರಿಪ್ಸ್ ಆಗಿರ್ಬೋದು, ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿನ ಒಂದು ಆಚಾರ ಮತ್ತು ಇಲ್ಲಿನ ಪದ್ಧತಿಗಳ ಬಗ್ಗೆ ಅವರಿಗೆ ತಿಳಿಸಿ ಹೇಳ್ತಾರೆ. ಅದು ಅವರಿಗೆ ಅರಿವಾದಾಗ ಮಾತ್ರ ಅರ್ಥ ಆಗೋದು. ಇಲ್ಲಿ ಎಷ್ಟೋ ಮಕ್ಕಳಿಗೆ ಉಚಿತ ಎಜುಕೇಷನ್, ಉಚಿತ ಫುಡ್, ಉಚಿತ ಶೆಲ್ಟರ್, ಉಚಿತ ನೀರು, ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಎಲ್ಲ ಫ್ರೀ ಇರುತ್ತೆ ಇಲ್ಲಿ. ಪುಣ್ಯ ಮಾಡಿರಬೇಕು. ಸೊ ಬಡವರು ನಮಗೆ ದುಡ್ಡು ಕಟ್ಟೋಕ್ಕಾಗಲ್ಲ, ಕಾಲೇಜ್ ಕಟ್ಟೋಕ್ಕಾಗಲ್ಲ, ಫೀಸಿಂದ ಅದು ಅಂತ ಹೇಳೋದಕ್ಕಿಂತ ನಾವು ಆಲ್ಮೋಸ್ಟ್ ಸಿದ್ಧಗಂಗಾ ಮಠಕ್ಕೆ ಬಂದು ಸೇರಿಕೊಂಡ್ರೆ ನೀವು ಕಂಪ್ಲೀಟ್ ಇಲ್ಲಿ 12ನೇ ತರಗತಿಯವರು ಏನು ಓದ್ತಿರೋ, ಏನು ಕಲಿತೀರೋ ಅದು ನಿಮಗೆ ಮುಂದೆ ನಿಮ್ಮ ಜೀವನದಲ್ಲಿ ಅಳವಡಿಕೆ ಆಗುತ್ತೆ. ಮತ್ತು ತುಂಬ
ಜ್ಞಾನವಂತ ವ್ಯಕ್ತಿ ಆಗ್ತೀರ, ಅದಂತೂ ನಿಜ. ಸೊ ಶಿವಕುಮಾರ್ ಸ್ವಾಮೀಜಿಗಳಿಗಿಂತ ಮುಂಚೆ ಇದ್ದ ಸ್ವಾಮೀಜಿಗಳು ಇವರೇ. ಇವ್ರ ಹೆಸರು ಬಂದ್ಬಿಟ್ಟು ಶ್ರೀ ಉದ್ದನ ಮಹಾಸ್ವಾಮೀಜಿಗಳು ಅಂತ. ಸೊ ಶಿವಕುಮಾರ್ ಸ್ವಾಮೀಜಿಗಳಿಗಿಂತ ಮುಂಚೆ ಇದ್ದಿದ್ದು ಈ ಸ್ವಾಮೀಜಿಗಳನ್ನೇ. ಸೊ ಇವರು ಪಾಸ್ ಔಟ್ ಆದಮೇಲೆ ಸೊ ನಮ್ಮ ಸುತ್ತಿಗಂತ ಶಿವಕುಮಾರ ಸ್ವಾಮೀಜಿಗಳು ಕೂತ್ಕೋತಿದ್ದಂಥ ಜಾಗ ಇದೆ. ಅವರು ಇಲ್ಲೇ ಕೂತ್ಕೊಳ್ತಿದ್ದು. ಮುಂಚೆ ನಾನು ಒಂದು ವರ್ಷದಿಂದ ಬಂದಾಗ ಅವರು ಇದ್ದಿದ್ರು. ಅವ್ರ ಆಶೀರ್ವಾದ ತೊಗೊಂಡು ನಾನು ಹೋಗಿದ್ದೆ. ಬಟ್ ಈ ಸಲ ಬರಬೇಕಾದ್ರೆ ಅವರಿಲ್ಲ. ಬಟ್ ಅದು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಇವರು ದೈವ ಸಂಭೂತ ಅಂತಲೇ ಹೇಳ್ಬೋದು. ಯಾಕಂದರೆ 118 ವರ್ಷ ಇವರು ಜೀವನ ಮಾಡಿದ್ದಾರೆ. ಅವ್ರ ಲೈಫ್ನ ಲೀಡ್ ಮಾಡಿದ್ದಾರೆ. ಸೊ ಕೂತ್ಕೊಳ್ಳೋಂಥ ಜಾಗ ಅಲ್ಲಿರುವಂಥ ಇದೇನು ಈಗ ಹೊಸದಾಗಿ ಮಾಡಿದ್ದಾರೆ ಶಿವಕುಮಾರ್ ಸ್ವಾಮೀಜಿಗಳದ್ದು. ಸೊ ನೀವು ಅದರ ಹೇಗಿದೆ ಅನ್ಕೊಂಬರೋಣ. ಸೊ ಇಲ್ಲೂ ಎಂಟ್ರಿ ಫೀಸ್ ಇರುತ್ತೆ. ಮಕ್ಕಳಿಗೆ 5 ರೂಪೀಸು. ಸೊ ಅಡಲ್ಟ್ಸ್ ಬಂದುಬಿಟ್ಟು 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಒಂದೇನಂತ ಅಂದರೆ ಯಾವುದೇ ರೀತಿ ಜಾತಿ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಯಾವುದೂ ಮಾಡಲ್ಲ. ಎಲ್ಲ ಥರ ಮಕ್ಕಳೂ ಇಲ್ಲಿ ಸೇರಿಸ್ಕೊತಾರೆ. ಎಲ್ಲ ಬಡ ಮಕ್ಕಳನ್ನು ಸೇರಿಸ್ಕೊಂಡು ಅವ್ರಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡೋದೇ. ಸೊ ಈಗ ದಾಸೋಹ ಭವನಕ್ಕೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ದಾಸೋಹ ಭವನ ಕುರ್ಸಿ ಈಗ ಟೇಬಲ್ ಮೇಲೆ ಕೂರ್ಸಿ ಹಾಕ್ತಾರೆ. ಸೊ ಒಳ್ಳೆ ಪ್ರಸಾದ ಊಟನೇ ಸಿಕ್ಕಿದೆ. ಯಾವ ಕಾಳಿದು? ಗುಗ್ರಿ ಕಾಳು. ಗುರಿ ಕಾಳಲ್ಲ, ಇದು ಥರ ಕಾಳಿದು. ನನಗೆ ಹೆಸರು ಗೊತ್ತಿಲ್ಲ. ಸೊ ಪ್ರಸಾದ ಊಟ ಮಾಡ್ತಾಯಿದ್ದೀವಿ ಹುಳ್ಳಿಕಾಳು ದಾಸೋಹ ಭವನದಲ್ಲಿ. ಹುಳ್ಳಿಕಾಳಲ್ಲ, ಇದು ಕಡಲೆಕಾಳು ಸಾಂಬಾರು ಮಾಡಿದ್ದಾರೆ. ಕಡಲೆಕಾಳು ಸಾಂಬಾರನ್ನು ತುಂಬ ಸಕ್ಕತ್ತಾಗಿದೆ. ಊಟ ಮಾಡ್ತಾಯಿದ್ದೀವಿ. ಸೊ ಹೊಟ್ಟೆ ತುಂಬ ಊಟ ಆಯಿತು. ಊಟ ಮಾತ್ರ ಸಖತ್ತಾಗಿತ್ತು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಖುಷಿಯಾಯಿತು. ಹೀಗೆ ಎಷ್ಟು ಕೇಳಿದ್ರು ಬರ್ಸ್ತಾರೆ. ಗೊತ್ತಲ್ಲ, ದೇವಸ್ಥಾನ ಪ್ರಸಾದ ಅಂತಂದರೆ ಅಮೃತ ಇದ್ದಂಗೆ. ಇದು ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತಾರೆ. ಕೆಲವೊಂದು ಸಲ ಲೇಟಾಗಿ ಬಂದುಬಿಡ್ತೀವಿ. ಊಟ ಟೈಮ್ ಆಗೋಗಿರುತ್ತೆ. ದಾಸೋಹ ಭವನದಲ್ಲಿ ಊಟ ಇರಲ್ಲ, ಕೆಲವು ಊಟ ಸಿಗಲ್ಲ. ಸೊ ಊಟ ಸಿಕ್ಕಿದೆ. ಹೊಟ್ಟೆ ತುಂಬ ಊಟ ಆಯಿತು. ಈಗ ಏನು ಮೈಸೂರಿಗೆ ಹೊರಡೋದೇನೆ. ಸೊ ಸಿದ್ಧಗಂಗಾ ಮಠ ನೋಡಿದ್ದಾಯಿತು. ಇಲ್ಲಿ ಬಂದು ದಾಸೋಹ ಭವನದಲ್ಲಿ ಊಟ ಮಾಡಿದ್ದು ಆಯಿತು. ಸೊ ನಾವೀಗ ಮುಗಿಸ್ಕೊಂಡು ಈಗ ಸೀದಾ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಎರಡನ್ನೂ ಮಾಡಿಬಿಡಿ. ಮೂರನ್ನೂ ಮಾಡಿಬಿಡಿ. ದಯವಿಟ್ಟು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಆಲ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.